ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಗಾಯ್ಸ್. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು. ನನ್ನ ಮಗಳು ಸ್ಕೂಲಲ್ಲಿ ಇವತ್ತು ಎಲೆಕ್ಷನ್ ಇದೆ ಗಾಯ್ಸ್. ಹಾಗಾಗಿ ಇವತ್ತು ಅವಳು ಪ್ರಿಪೇರ್ ಆಗಿದ್ದಾಳೆ. ಸ್ವಲ್ಪ ನರ್ವಸ್ ಕೂಡ ಇದ್ದಾಳೆ, ಫುಲ್ ಸಪೋರ್ಟ್ ಕೂಡ ಇದೆ ಅವಳಿಗೆ. ಯಾಕಂತಂದರೆ ನಿನ್ನೆ ವಾಟ್ಸಪ್ಪಲ್ಲಿ ಅವ್ರ ಮ್ಯಾಮ್ ಎಲ್ಲ ಹಾಕಿದ್ರು, ಹಿಂದ್ಗಡೆ ಎಲ್ಲ ಬೆಂಬಲಿಗರು ಭಾಳ ಜನ ಇದ್ದರು ಸ್ಟೂಡೆಂಟ್ಗಳು. ಆದರೂ ಅವಳು ಸ್ವಲ್ಪ ನರ್ವಸ್ ಆಗಿದ್ದಾಳೆ. ಕೇಳೋಣ ಅವಳಿಗೆ ಏನು ಅನ್ನಿಸ್ತಾ ಇದೆ ಅಂತ ಹೇಳಿ ಅವಳ ಬಾಯಲ್ಲೇನ ಒಂದೆರಡು ಮಾತು ಕೇಳೋಣ ಬನ್ನಿ. ಬೆಟ್ಟಿ ಹೇಳು, ಸ್ಕೂಲಲ್ಲಿ ಪ್ರಿಪೇರ್ ಹೇಗೆ ನಡೀತಾ ಇದೆ ಎಲೆಕ್ಷನಿಂದು? ಎಲೆಕ್ಷನ್ ಪ್ರಿಪೇರ್ ಚೆನ್ನಾಗಿ ನಡೀತಿದೆ. ಹೈಸ್ಕೂಲ್ ಏನಾಯ್ತಪ್ಪ ಅಂತಂದ್ರೆ ಅದು ಏನಾಯ್ತಾ ಗೊತ್ತಿಲ್ಲ, ಜಾಸ್ತಿ ಒಟ್ಟು ಅರ್ಚನಾಗಿ ಬಿತ್ತಲ್ಲ. ಅವಾಗ ಇರ್ಲಿ ಬಿಡು ಏನಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ಆದ್ರೆ ಆಯ್ತು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಸುಮ್ಮನೆ ನಾನು. ಬೇರೆ ಟೈಮ್ ಬೇಜಾರಾದಾಗ ಏನಾಯ್ತು, ನಾನು ಫಸ್ಟ್ ಟೈಮ್ ಅನ್ಕೊಂಡಿದ್ದೆ ನಿಲ್ಲೋಣ ಅಂತೇಳಿ, ಬಟ್ ಯಾಕೋ ನನಗೆ ಸರಿ. ಹೌದು, ಇದು ಕ್ಲಾಸಿಂದ ಏನು ಸ್ಕೂಲ್ ಹೊತ್ತಿಂದ? ಬರೀ ಕ್ಲಾಸ್ ಅಷ್ಟೇ. ಇದು ಇವಾಗ ನಡೀತಿರೋದು ಸ್ಕೂಲ್ದು. ಇವಾಗ ನಡೀತಿರೋದು ಸ್ಕೂಲ್. ಈಗ ಹಳೇದಾಗಿರೋದೆಲ್ಲ ಕ್ಲಾಸಿಂದದು. ಬಟ್ ಏನು ಗೊತ್ತಾ ಗಾಯ್ಸ್, ನಾವು ಹೇಳೋದು ಅಂತಂದ್ರೆ ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ, ಸುಳ್ಳಲ್ಲ. ನನ್ನ ಮಗಳು ಭಾಳ ಬೇಜಾರಾಗಿಲ್ಲ ಅವಾಗ. ಯಾಕಂತಂದ್ರೆ ಕ್ಲಾಸಲ್ಲಿ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಲಾಸ್ಟ್ ಟೈಮಿಗೆ ಎಲ್ಲರೂ ಓಟ್ ಬೇರೆಯವ್ರಿಗೆ ಮಾಡಿಬಿಟ್ಟಿದ್ರು. ಅವಾಗ ಅವಳು ಭಾಳ ಬೇಜಾರಂದ್ರೆ ಅಷ್ಟು ಬೇಜಾರಾಗಿಲ್ಲ. ನಮ್ಗೆ ಬೇಜಾರಾಗ್ಬಿಡ್ತು. ಇರ್ಲಿ ಬಿಡು ಬೇಟಿ, ಏನೂ ಆಗಲ್ಲ, ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ, ಸುಳ್ಳಲ್ಲ. ಇವಾಗ ನೋಡಿ ಕ್ಲಾಸ್ ಹೊತ್ತಿಂದ ಅಲ್ಲ, ಫುಲ್ಲು ಸ್ಕೂಲಿಗೆ ಅವರು ಲೀಡ್ರ್ ಮಾಡ್ತಿರೋದು. ನೋಡೋಣ ಇವತ್ತು ರಿಸಲ್ಟ್ ಏನಾಗ್ತದೆ ನೋಡೋಣ ಇವತ್ತು. ಯಾಕಂತಂದ್ರೆ ಅವಳು ಹಿಂದ್ಗಡೆ ಅದಾರ ಭಾಳಷ್ಟು ಜನ ಅದಾರ, ಹುಡುಗಿಯರು ಹುಡುಗರು. ಬಟ್ ಕ್ಲಾಸ್ ಹೊತ್ತಿಂದ ಸ್ಕೂಲ್ ಹೊತ್ತಿಂದನೂ ಅದಾರ ಎಲ್ಲರೂ. ಬಟ್ ಲಾಸ್ಟ್ ಟೈಮಿಗೆ ಲಾಸ್ಟ್ ಮೂಮೆಂಟಲ್ಲಿ ಏನಾಗ್ತದಂತ ಹೇಳಿ ಯಾರಿಗೂ ಹೇಳಕ್ಕೆ ಬರಲ್ಲಲ್ಲ. ಹಾಗಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದೇನಂತಂದ್ರೆ ನನ್ನ ಮಗಳು ಈ ಸರಿ ಗೆಲ್ಲಿ, ಅವಳು ಆದಷ್ಟು ಬೇಗ ಆಸೆ ಈಡೇರಲಿ ಅನ್ನೋದು ನಮ್ಮ ಆಸೆ ಇದೆ. ನನ್ನ ಚಿಕ್ಕ ಮಗಳು ನೋಡಿ ತಡಿ. ಇವಾಗ ಅವೆಲ್ಲ ಆಗೋಗಿದೆ, ಬಿಟ್ಟಾಕೋಣ ಗೈಸ್. ಇವಾಗ ಸದ್ಯ ಏನು ಪ್ರಿಪ್ರೇಷನ್ ನಡೀತಿದೆ ಅಂತ ಹೇಳ್ತೀನಿ. 1 ವೀಕ್ ಆಯಿತು, ನಾನೆಲ್ಲ ಸ್ಪೀಚ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೆ. ಬಟ್ ಹೇಳಿದ್ದೀನಿ ಪ್ರೆಸಿಡೆಂಟ್ ಸ್ವಲ್ಪ ಟೀಚರ್ಸ್ ಮುಂದೆ, ಒಂದು 3 ಮೆಂಬರ್ಸ್ ಪ್ರೆಸಿಡೆಂಟ್ ಸರು ಮತ್ತು HM ಮುಂದೆ ಹೇಳೋಕ್ಕೆ ಬೇಕಲ್ವಾ, ಅದಕ್ಕೆ ಪ್ರಾಕ್ಟೀಸ್ ಮಾಡಿದೆ. ನನಗೆ ಅವಾಗೆಲ್ಲ ತುಂಬ ನರ್ವಸ್ ಆಗ್ತಿತ್ತು. ಯಪ್ಪ ಏನು ಹೇಳೋದೋ ಏನೋ ತುಂಬ ನರ್ವಸ್ ಆಗ್ತಿದೆ ಅಂಥೇಳಿ ತುಂಬ ಅಂದರೆ ತುಂಬ ಭಯಪಟ್ಟಿದ್ದೀನಿ. 1 ವೀಕಿಂದ ಡೇಸ್ ತೆಗ್ದಿದ್ದೇ ದೊಡ್ಡ ಮಾತಾಗಿದೆ. ಯಾಕಂತಂದರೆ ಎಲೆಕ್ಷನ್ ಬರ್ತಲ್ಲ ಅವಾಗ ಎಷ್ಟು ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿ ಬಂದೆ ಏನಂತೇಳಿ, ಎಲೆಕ್ಷನ್ ಮಾಡ್ತಿದ್ದಾರಲ್ಲ ನಾಳೆ, ನಾನು ಎಷ್ಟು ಅಳ್ತೀನೋ ಏನೋ. ನಮ್ಮ ಪಪ್ಪ ಅದೇ ಅಂದರು, ಸೋಲು ಗೆಲುವು ಮಹತ್ವ ಅಲ್ಲ, ಯಾವಾಗಲೂ ಪಾರ್ಟಿಸಿಪೇಟ್ ಮಾಡೋದು ಮಹತ್ವ ಅಂತೇಳಿ. ಎಸ್ ಗಾಯ್ಸ್, ಅದು ನಿಜ. ಸೋಲು ಗೆಲುವು ಮಹತ್ವ ಅಲ್ಲಪ್ಪ, ಎಷ್ಟು ಪಾರ್ಟಿಸಿಪೇಟ್ ಮಾಡ್ತೀವಿ, ಹೆಂಗಿರ್ತೀವಿ ಅನ್ನೋದು ಮುಖ್ಯ. ಯಾಕಂದರೆ ಆಲ್ರೆಡಿ ಇವಾಗ ಹೇಳ್ತಿದ್ದೀನಿ, 9th 10th ಕ್ಲಾಸ್ ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಇಬ್ಬರು ನಮ್ಮ ಕ್ಲಾಸ್ ಬಾಯ್ಸ್ ಗರ್ಲ್ಸ್ ಅಷ್ಟು ಮೇ ಬಿ ಸ್ಟ್ರೆಂತ್ 150 ಆಗುತ್ತೆ ಅನಿಸುತ್ತೆ ನನಗೆ. ಅಷ್ಟಲ್ಲಿ ನನಗೆ ಬೀಳೋದು 65 75 ಮೇಲೆ. ಎಷ್ಟು ಬಿದ್ದರೂ ಖುಷಿನೇ. ಬಟ್ ನನಗೇನಪ್ಪ ಅಂತಂದರೆ ಚೆನ್ನಾಗಾಗಲಿ ವೋಟಿಂಗ್ ಅಂತೇಳಿ ಅಂದ್ಕೊಂಡಿದ್ದೀನಿ. ಚೆನ್ನಾಗಾದರೆ ದೇವ್ರ ದಯೆ. 10th ಅವರು 9th ಅವರು 9th 10th ಆಲ್ರೆಡಿ ನಮ್ಮ ಕ್ಲಾಸ್ ಗರ್ಲ್ಸ್ ಆಗಲಿ ಅಷ್ಟು ಪಾರ್ಟಿ ಕೇಳಿದ್ದಾರೆ. ಯಪ್ಪ ನಾನು ಇನ್ನೂ ಗೆದ್ದು ಇಲ್ಲ, ನನಗೇನು ಟೆನ್ಷನಲ್ಲಿದ್ದೀನಿ ಏನಾಗುತ್ತೋ ಏನೋ ಅಂತೇಳಿ. ನಾನು ನಿಜ ಪ್ರಾಮಿಸ್ ಹಾಕ್ಸ್ಕೊಂಡಿದ್ದಾರೆ ಅವರು, ನಾನು ವೋಟಿಂಗ್ ಮಾಡಿದ್ರೆ ನನಗೇನು ಕೊಡಿಸ್ತೀಯಾ ಅಂಥೇಳಿ. ತುಂಬ ಜನಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ ಕೊಡ್ಸೋಕ್ಕೆ ಅಂತ ಹೇಳ್ತೀನಿ. ಬಟ್ ಎಲೆಕ್ಷನಲ್ಲಿ ಚೆನ್ನಾಗಿ ವೋಟಿಂಗ್ ಆಗಲಿ ಅಂಥೇಳಿ ಆ ದೇವರಲ್ಲಿ ಕೇಳ್ಕೊತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಟು ಆಲ್. ನನಗೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ನೋಡ್ಬಿಟ್ಟು ಸೋತ್ವಿ ಅಂತ ಹೇಳಿ ಕುಗ್ಗೋದಲ್ಲ, ಗೆದ್ವಿ ಅಂತ ಹೇಳಿ ಹಿಗ್ಗೋದಲ್ಲ. ಏನಂತಂದ್ರೆ ಏನೇ ಬಂದರೂ ಎದುರ್ಸಕ್ಕೆ ರೆಡಿ ಇರ್ಬೇಕು ನಿಂತಾಗ. ಹೌದಾ? ಸೋತ್ವಿ ಅಂತ ಹೇಳಿ ಅವ್ರಿಗೆ ಮಾತಾಡೋದು ಇವ್ರಿಗೆ ಮಾತಾಡೋದು ಮಾಡಬಾರ್ದು. ಇಲ್ಲಪ್ಪ ಆತ ಇರಲಿ. ಹೌದಾ? ಅದೇನು ಶಾಶ್ವತ ಅಲ್ಲ, ಏನಲ್ಲ, ಪ್ರತಿ ವರ್ಷ ಚೇಂಜ್ ಮಾಡ್ತಿರ್ತಾರ. ಬಟ್ ಎಲ್ಲರ ಜೊತೆಗೂ ಚೆನ್ನಾಗಿರ್ರಿ ಅಷ್ಟೆ. ಎಲ್ಲರೂ ಚೆನ್ನಾಗಿರ್ರಿ. ಅವ್ರಿಗೂ ಆಲ್ ದ ಬೆಸ್ಟ್ ಹೇಳು. ನಿಮ್ಮ ಫ್ರೆಂಡ್ಸಿಗೆ ಅರ್ಚನಾ ಸೌಜನ್ಯಗೆ ಆಲ್ ದ ಬೆಸ್ಟ್ ಹೇಳಿದ್ರು ಅಮ್ಮ ಅಂತ ಹೇಳು. ಆಮೇಲೆ ಭುವನ್ ನಿಂತಾನ, ಮತ್ತೆ ಯಾರು ನಿಂತಾರ? ಸರ್ ಮಗ ಯಶಸ್ವಿ ಅಂತ ಹೇಳಿ, ಕಿಶೋರು ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳಿದ್ರು ನಮ್ಮಮ್ಮ ಅಂತ ಹೇಳು. ಹೌದಾ? ಯಾರು ಗೆದ್ದು ಬಂದ್ರು ನಮ್ಮ ಮಕ್ಕಳ ಅಲ್ವಾ? ಹೌದಾ? ಅವ್ರೇನು ಬೇರೆ ಅಲ್ಲ. ಇರ್ಲಿ, ತಿಂಡಿ ಮಾಡತ್ತಾನೆ, ತಿನ್ರಿ.
ಇವತ್ತು ಹೇಳ್ರಿ 36 ಒಂದೇ ಹೋಟೆಲ್ಲಿ ಭುವನ್ ನಮ್ಮ ಕ್ಲಾಸ್ ಭುವನ್ ಅಂದನಲ್ಲ ಅವ್ನು 35 ನಾನು 36 ಒಂದೇ ಹೋಟಿಂದ ವಿನ್ ಆಗಿದ್ದೀನಿ. ಒಂದೇ ಹೋಟೆಲ್ ಖುಷಿ. ನನ್ನ ಫ್ರೆಂಡ್ಸ್ ಅಷ್ಟು ಖುಷಿ ಪಟ್ಟಷ್ಟು ಯಾರಿಲ್ಲ. ನಮ್ಮ ಮಮ್ಮಿ ನಮ್ಮ ಪಪ್ಪ ಬಂದಷ್ಟು ಚೀರ ಕಟ್ಬಿಟ್ಟಿದ್ದಾರೆ. ಅಲ್ಲ ನಮಗೆ ಮಧ್ಯಾಹ್ನ ಬಂತು ನ್ಯೂಸ್, ನಿರಂಜನ್ ಹೇಳಿದ ಅಂತ ಪಪ್ಪಗ ಏನಾತಂತ ಕೇಳಿದ್ರಂತ. ನಿಜ ನಾನು ಸುಳ್ಳು ಹೇಳಿಲ್ಲ. ಇಲ್ಲ ಖುಷಿ ವಿನ್ ಆಗ್ಯಾಳ ಅಂಕಲ್ ಅಂತ ಅಂದ್ರಂತ. ಅದಕ್ಕೆ ಭಾಳ ಖುಷಿ ಆಯ್ತು. ಥ್ಯಾಂಕ್ಸ್ ಅಪ್ಪಿ ಸಪೋರ್ಟ್ ಮಾಡಿದ್ದಕ್ಕ. ಹೌದಾ ನೀವು ಕೂತ್ಕೊಳ್ರಿ ಕುಡಿಯಂದ್ರಿ. ಖುಷಿ ಪಟ್ಟಿರಲ್ಲ. ನಿನ್ನೆ ರಾತ್ರಿ ಅಪ್ಪ ಏನಾಗುತ್ತೋ ಏನೋ ಇವತ್ತು ರೆಡಿ ಮಾಡ್ಕೊಂಡ್ ಬಂದ್ ಕೊಟ್ಟಿದ್ದಾರೆ ನೋಡಿ ವಿನ್ ಆಗಿ ಅಂತ. ಓ ಯಾರು ಭುವನ ಸ್ಕೂಲಿಂದನ ರುಕ್ಮಿಣಿ ನೋಡಿ ಗೈಸ್, ನನ್ನ ಮಗಳಿಗೆ ವಿನ್ ಆಗ್ಯಾಳ ಎಲೆಕ್ಷನ್ ಒಳಗ ಸ್ಕೂಲಲ್ಲಿ. ಯಾವ ಇದು ಕೊಟ್ರು? ಸ್ಪೋರ್ಟ್ಸ್. ನಾನು ಎಜುಕೇಶನ್ ಮಿನಿಸ್ಟರ್ ಕೊಡ್ತೇನೆ ಅಂತ ಅಂದ್ರು, ಬಟ್ ನಮ್ಮ ಇದ್ರ ಮೇಲೆ ನೋಡಿ ಕೊಟ್ಟಿದ್ದಾರೆ ಅವರು. ಸ್ಪೋರ್ಟ್ಸ್ ಮಿನಿಸ್ಟರ್ ಕೊಡ್ಬೋದಾ ನಿನಗೆ ಅಂತ ಕೊಡ್ರಿ ಅಂತ ಅಂದೆ ಮ್ಯಾಮ್. ಮುಂದೆ ಜೀವನದಲ್ಲಿ ಎಜುಕೇಶನ್ ಮಿನಿಸ್ಟರ್ ಆಗ್ಬಿಟ್ಟಿ. ಎಜುಕೇಶನ್ ಮಿನಿಸ್ಟರ್ ಈಗ ಸ್ಕೂಲಲ್ಲಿ ಆಗಿಲ್ಲ, ಮುಂದೆ ಜೀವನದಲ್ಲಿ ಡಿಸಿಪ್ಲಿನ್ ಮಿನಿಸ್ಟರ್ ಯಶಸ್ವಿ, ಜಿಎಸ್ ವೈಸ್ ಜಿಎಸ್ ಫೈನಾನ್ಸ್ 10th ಕೊಟ್ಟು. ಬಹಳ ಖುಷಿ ಆಯ್ತು ಕೇಳಿ. ಎಲ್ಲರಿಗೂ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ರಿ. ಒಂದು ವೋಟ್ ಆಗಿದ್ರು ಭುವನ್ ವಿನ್ ಆಗದ. ಇಲ್ಲ ಅಲ್ಲ ಅವಳು ವಿನ್ ಆಗಿದ್ದಾನೆ ಸೆಕೆಂಡ್ ಪ್ಲೇಸ್. ತಂಗಿ ಹೇಳೋದು ಒಂದು ವೋಟ್ ಅಲ್ಲ, ಒಂದು ವೋಟಿಂದ ಭವಿಷ್ಯನ ಚೇಂಜ್ ಆಗ್ತತೆ. ಹೌದಾ? ಇವತ್ತು ಬೆಳಗ್ಗೆ ವೋಟ್ ಆಕ್ಚುಲಿ ಅನ್ಬೇಕಂದ್ರೆ ಇವತ್ತು ಹೈಸ್ಕೂಲ್ ಒಳಗ ಫಸ್ಟ್ ಹೋಗಿ ವೋಟ್ ಮಾಡಿದ್ ನಾನೇ. ಹೌದಾ? ಫಸ್ಟ್ ಆ ಮೊಬೈಲ್ ಫಸ್ಟ್ ನೇಮ್ ಇರೋದೇ ನಂದು. ಹೌದಾ? ಖುಷಿ ಆಯ್ತು. ಅನುಪಮ ವಿಡಿಯೋ ಹಾಕ್ತಾರೆ ಇನ್ಸ್ಟಾಗ್ರಾಮ್. ಹೌದಾ? ಇಂಗ್ಲಿಷ್ ಮೀಡಿಯಂ ಒಳಗೆ 3 ಗರ್ಲ್ಸ್, ಕನ್ನಡ ಮೀಡಿಯಂ ಒಳಗೆ 3 ಗರ್ಲ್ಸ್. ಹೌದಾ? ಇವ್ ಮಂಜು ಸರ್ ಮಗ ಅವನು ಥರ್ಡ್ ಬಂದ. ಇರ್ಲಿ ಬಿಡಿ. ಹೌದಾ? ಇದು ಡಿಸಿಪ್ಲಿನ್ ಮಿನಿಸ್ಟರ್ ಕೊಟ್ಟು. ಇರ್ಲಿ ಬಿಡು, ಅವ್ರಿಗೆ ಬೇಜಾರಾಗಬೇಡ ಅಂತ ಹೇಳ್ರಿ. ಹೌದಾ? ಅಲ್ಲ ಅವನಲ್ಲ, ಅವ್ರ ಅರ್ಚನಾ ಇವ್ರಿಗೆ ಆಗ್ಬೇಡ್ರಿ. ನಾನು ಆದ್ರೆ ಸೌಜನ್ಯ 6 ವೋಟ್ ಬಿತ್ತು, ಅರ್ಚನಾ 6. ಏನಾಗಲ್ಲ. ಅವ್ರ ತಂಗಿ ಅವ್ರ ಅಕ್ಕ ಅಳದ. ಸ್ವೀಟ್ ತಂದಾಳಂತಲ್ಲ. ಡೈರಿ ಮಿಲ್ಕ್ ಸ್ವೀಟು ಅಡ್ವಾನ್ಸ್ ಆಗಿ ಪಾಪ ತಂದಾಳಕ್ಕೆ ಗೊತ್ತಾಗಿಲ್ಲ. ಇರ್ಲಿ, ಏನಾಗಲ್ಲ. ಇವತ್ತು ಬೆಳಗ್ಗಿಂದ ತುಂಬಾ ಇರ್ಲಿ. ನಾನು ಎಷ್ಟು ನನ್ನಷ್ಟು ಬೇಡ್ಕೊಂಡಾರೆ ಯಾರಿಲ್ಲ. ಅದ ಅಲ್ಲ ಜೀವನ ಅನ್ನೋದು. ಇರ್ಲಿ, ಸೋಲು ಗೆಲುವು ಇದ್ದಿದ್ದ ಜೀವನದಾಗ. ಅಂದ್ರ 6th ಸ್ಟ್ಯಾಂಡರ್ಡ್ ಒಳಗಿದ್ದಾಗ ಗೊತ್ತ, ನೀನ್ ಏನಾದ್ರು ಸೋತಿದ್ರು ಪಕ್ಕ ಅಳ್ತಿದ್ದೆ ಹೇಳು ಅನ್ನು ಅಳ್ತಿದ್ದ. ಅವಾಗ ಮಾತು ಹೊಳಿ ತುಂಬಿತ್ತು ಅಂತ ಅಂದವ. ಟೀ ಇಟ್ಟನ್ ಕುತ್ಕೊಳ್ರಿ ಪೇ, ಕುತ್ಕೊಳ್ರಿ. ಶಟಲ್ ಆಡ್ಬೇಕು. ಓಕೆ ಹೋಗ್ರಿ. ಅವ್ರು ಸ್ಪೋರ್ಟ್ಸಿಗೋಸ್ಕರ ಶಟಲ್ ಕಾಕ್ ತಗೊಳಕಂತ ಬಂದಿದ್ರು ಸ್ಕೂಲಿಗೆ. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನಾನು. ಈಗ ಜಸ್ಟ್ ನಾವು ಸ್ಕೂಲಿಂದ ಬಂದ್ವಿ. ಈಗ ಅವ್ರು ಹೋಗ್ತಿದಾರ ಅವ್ರ ಸ್ಕೂಲಿಗೆ. ಗೇಟ್ ಹಾಕೊಂಡು ಹೋಗ್ರಿ. ಟೀ ಮಾಡೇನಿ, ಟೀ ಕುಡಿತೀವಿ ಈಗ. ಯಾಕೆ ಕುಡಿ ಅಕ್ಕಿ ಉಲ್ಲಾಸ ಕುಡಿಯಕ್ ಆಗ್ತಾ ಇಲ್ಲ. ಆಕ್ಚುಲಿ ಗೈಸ್ ಅವಳಿಗೆ ಹೆಂಗ್ ಗೊತ್ತಾ, ಅವಳ ಅಕ್ಕಗ ಏನಾದ್ರೂ ಒಂದು ಸ್ಪೋರ್ಟ್ಸ್ ಒಳಗಾಗ್ಲಿ ಎದ್ರಾಗಾದ್ರೂ ಗೆದ್ರ ನನ್ನ ದೊಡ್ಡ ಮಗಳಿಗೆ ಜಾಸ್ತಿ ಖುಷಿ ಆಗ್ತತೆ ಇಲ್ಲ ಗೊತ್ತಿಲ್ಲ. ನನ್ನ ಚಿಕ್ಕ ಮಗಳಿಗಂತೂ ಭಾಳ ಖುಷಿ. ಅವ್ರಕ್ಕಗೆ ಏನಾದರೂ ಬೇಜಾರಾದ್ರೆ ಫಸ್ಟ್ ಅಕ್ಕಿಗೆ ಬೇಜಾರಾಗದು. ನನಗೆ ದೊಡ್ಡ ಮಗಳಕ್ಕಿಂತ ಏನಾದರೂ ಖುಷಿ ಕಾಣ್ಬೇಕಂತಂದ್ರೆ ಈಕಿ ಮುಖದಾಗ ನನಗೆ ಭಾಳ ಇಷ್ಟ ಆಗೋದು. ಯಾಕಂದ್ರೆ ಅಷ್ಟು ಖುಷಿ ಇರ್ತದೆ ಈಕಿ ಮುಖದಾಗ. ನೀ ಕುಡಿಪಿ. ನಿನ್ನೆ ಅವ್ಳ ಫ್ರೆಂಡ್ ಬರ್ತಡೇ ಹೋಗಿದ್ಲು. ಅವರು ಕೇಕ್ ಕೊಟ್ಟು ಕಳಿಸಿದ್ರು ಮನೆಗೆ. ನೋಡಿ ಇಲ್ಲಿ ನನ್ನ ಮಗಳು ಯಾವ ರೀತಿ ತಿಂತಾಳ. ಚೆನ್ನಾಗೈತಲ್ಲ ಬಿಟ್ಟು. ಹೆಂಗದು ಬರ್ತಡೇ ಅವಳದು ನಿನ್ನೆ? ಚೆನ್ನಾಗತ್ತ. ಎಷ್ಟು ಜನ ಬಂದಿದ್ರು? ಭಾಳ ಜನ ಇದ್ರ. ಏನೇನು ಮಾಡಿಸಿದ್ರು? ಪಲಾವ್, ಮೊಸರು ಬಜ್ಜಿ, ಕೇಸರಿ ಬಾತು, ಕೇಕು. ಚೆನ್ನಾಗತ್ತ. ಖುಷಿ ಬರ್ತಡೇ. ಇಲ್ಲಿ ನಿನ್ನೆ ಕೇಸರಿ ಬಾತ್ ಹಾಕ್ಕೊಟ್ಟಿದ್ರಲ್ಲ ಅವರಮ್ಮ. ನೀನು ತಿನ್ನೋಕ್ಕಾಗಿದ್ದಿಲ್ಲ ನಾವು, ಯಾಕಂತಂದ್ರೆ ನಾನ್ ವೆಜ್ ಮಾಡಿದ್ವಿ, ಹಾಗಾಗಿ ತಿನ್ನೋಕ್ಕಾಗಿರಲಿಲ್ಲ. ಇವತ್ತಿನ ಆತ ನಾನು ನನ್ನ ಮಗಳು ಕೇಕ್ ತಿಂದ್ವಿ.